ಲಕ್ಷಾಂತರ ಜನ ಈ ಹಿಂದೆ ಇಂದಿರಾ ಗಾಂಧಿಯವರ ಕಾಲದಲ್ಲಿ ದರ್ಖಾಸ್ತಲ್ಲಿ ಜಮೀನು ತಗೊಂಡಿದ್ದಾರೆ. ಭೂ ಸುಧಾರಣೆ ಕಾನೂನಲ್ಲಿ ಜಮೀನು ಮಂಜೂರಾಗಿದೆ, ಹಾಗೆ ಬಗೆರುಕುಮಲ್ಲಿ ಜಮೀನು ಮಂಜೂರಾಗಿದೆ. ಆದ್ರೆ ಅವರುಗಳಿಗೆ ಪಕ್ಕ ಪೋಡಿ ಆಗಿಲ್ಲ, ದಾಖಲೆಗಳಾಗಿಲ್ಲ. ಈಗ ತಾನೇ ಅವರು ಹೇಳಿದ್ರು ಮುರುಗಮಲ್ಲ ಚಿಂತಾಮಣಿಯನವರು ಯಾವ ತರ ಅತಂತ್ರದಲ್ಲಿ ಬದುಕಬೇಕಾಗಿತ್ತು. ಅವರು ಉಳುಮೆ ಮಾಡೋ ಭೂಮಿಗೇನೆ ಏನು ಭದ್ರತೆ ಇಲ್ಲದೆ ನಿರಂತರವಾಗಿ ಅತಂತ್ರನೇ ನಿರಂತರ ಆ ರೀತಿ ಬದುಕ್ತಾ ಇದ್ದಂತವರಿಗೆ ಇವತ್ತು ಅವರಿಗೆ ಪೋಡಿ ಮಾಡಿಕೊಟ್ಟು ಸಂಪೂರ್ಣ ದಾಖಲೆ ಕೊಡೋದ್ರ ಜೊತೆಗೆ ಸಂಪೂರ್ಣ ಹಕ್ಕು ಅವರ ಹೆಸರಿಗೆ ಸ್ಥಾಪನೆ ಮಾಡೋದರ ಮುಖಾಂತರನೂ ಕೂಡ ಭೂ ಮಾಲೀಕತ್ವಕ್ಕೆ ಒಂದು ಗ್ಯಾರಂಟಿ ಕೊಡ್ತಕ್ಕಂಥದ್ದು. ರಾಜ್ಯದಲ್ಲಿ ಅದೇ ತರ 49 ಲಕ್ಷ ಜಮೀನುಗಳು ಮೃತರಾಗಿರುವವರ ಹೆಸರಿನಲ್ಲೇ ಮುಂದುವರೆದಿದ್ದಾವೆ. ಅವರೊಬ್ಬರು ಮಾತಾಡಿದ್ರು, ನಮ್ಮ ಮಂಚೇನಹಳ್ಳಿ ಅವರು. 49 ಲಕ್ಷ ಜಮೀನುಗಳು ಮೃತರ ಹೆಸರಿನಲ್ಲಿ ಪಾಣಿಗಳು ಮುಂದುವರೆದಿದ್ದಾರೆ. ಈಗ ನಮ್ಮ ಅಧಿಕಾರಿಗಳು ರೈತರ ಮನೆ ಬಾಗಿಲಿಗೆ ಹೋಗಿ ಅದನ್ನ ವಾರಸುದಾರರ ಹೆಸರಿಗೆ ಪಾಣಿಯನ್ನ ಮಾಡಿಕೊಡ್ತಕ್ಕಂತಹ ಈ ಪೌತಿ ಆಂದೋಲನ ಆಗ್ಬೋದು. ಇದನ್ನು ಕೂಡ ಭೂ ಮಾಲೀಕತ್ವ ಹಕ್ಕು ವರ್ಗಾವಣೆ ಮಾಡೋದ್ರ ಮುಖಾಂತರ ವಾರಸುದಾರರಿಗೆ ಭೂ ಗ್ಯಾರಂಟಿ ಕೊಡ್ತಕ್ಕಂಥದ್ದು. ಹೀಗೆ ಇನ್ನೊಂದು ಉದಾಹರಣೆ ಅಂದ್ರೆ ಎಷ್ಟೋ ದಾಖಲೆಗಳು ಕಳೆದು ಹೋಗ್ತಾ ಇದ್ದಂತದನ್ನ ಅಥವಾ ಕೈಗೆ ಸಿಗದೆ ಇದ್ದಂತಹದನ್ನ ಇದಕ್ಕೆ ಪರಿಹಾರ ಕೊಡಬೇಕು ಅಂತೇಳಿ ತಹಶೀಲ್ದಾರ್ ಕಚೇರಿ, ಎಸಿ ಕಚೇರಿ, ಡಿಸಿ ಕಚೇರಿಯಲ್ಲಿರುವ ಎಲ್ಲಾ ಮೂಲ ದಾಖಲೆಗಳನ್ನ ಸ್ಕ್ಯಾನಿಂಗ್ ಮಾಡಿ ಶಾಶ್ವತವಾಗಿ ಸಂರಕ್ಷಣೆ ಮಾಡಿ ಕಳೆದು ಹೋಗೋದಕ್ಕೂ ಅವಕಾಶ ಇಲ್ಲ, ನಕಲಿ ಫೋರ್ಜರಿ ಮಾಡೋದಕ್ಕೂ ಅವಕಾಶ ಇಲ್ಲದ ಹಾಗೆ ಜನ ಅವ್ರ ಮನೆಯಲ್ಲೇ ಕೂತ್ಕೊಂಡು ಸರ್ಟಿಫೈಡ್ ಕಾಪಿಯನ್ನ ಪಡ್ಕೊಳ್ತಕ್ಕಂಥ ಭೂ ಸುರಕ್ಷಾ ಯೋಜನೆಯಿಂದಾನು ಕೂಡ ಭೂ ಮಾಲೀಕತ್ವಕ್ಕೆ ಒಂದು ಖಚಿತತೆ ಕೊಡುವಂತದ್ದಾಗ್ಲಿ. ಇವೆಲ್ಲವೂ ಕೂಡ ಒಟ್ಟಾರೆ ನಮ್ಮ ಭೂ ಗ್ಯಾರಂಟಿಯ ಬೇರೆ ಬೇರೆ ಅಂಶಗಳು. ಒಟ್ಟಾರೆ ನಮ್ಮ ಉದ್ದೇಶ ನಮ್ಮ ರಾಜ್ಯದಲ್ಲಿ ಭೂ ಮಾಲೀಕತ್ವ ಅನ್ನೋದು ಕೆಲವರಿಗೆ ಕಂಟಕದ ವಿಷಯ ಆಗ್ಬಿಟ್ಟಿದೆ. ಭೂ ಮಾಲೀಕತ್ವ ಕೆಲವರಿಗೆ ಭೂ ವ್ಯಾಜ್ಯಕ್ಕೆ ಇನ್ನೊಂದು ಪದ ಇದೆ. ಕೆಲವರಿಗೆ, ಎಲ್ಲರಿಗೂ ಹೇಳ್ತಾರೆ 70% ಎಲ್ಲರಿಗೂ ಕ್ಲಿಯರ್ ಇದೆ. ಆದ್ರೆ ಒಂದು 30% ಜನ ಭೂ ಮಾಲೀಕತ್ವ ಅಂದ್ರೆ ಅದು ಭೂ ವ್ಯಾಜ್ಯ. ಅನೇಕ ಬಾರಿ ಹೇಳಿದ್ದೇನೆ, ತಹಶೀಲ್ದಾರ್ ಕೋರ್ಟ್ ಅಲ್ಲಿ ಬಾಕಿ ಇದ್ದಂತ ಕೇಸುಗಳು ನಾನು ತಗೊಂಡಾಗ ಜವಾಬ್ದಾರಿ 10,774 ಇದ್ದಿದ್ದು ಇವತ್ತು 488ಕ್ಕೆ ಇಳಿಸಿದ್ದೇವೆ. ನಾನು ತಗೊಂಡಾಗ 10,774, ಇವತ್ತು ಬಾಕಿ ಇರೋದು 488. ಎಸಿ ಕೋರ್ಟ್ ಅಲ್ಲಿ 73,624 ಕೇಸ್ ಬಾಕಿ ಇತ್ತು ನಾನು ತಗೊಂಡಾಗ, ಇವತ್ತು 11,600ಕ್ಕೆ ಇಳಿಸಿದ್ದೇವೆ. ಅದೂ ಕೂಡ ಎಲ್ಲ ಒಂದು ಕಡೆ ವ್ಯಾಜ್ಯವನ್ನ ಕಡಿಮೆ ಮಾಡಿ ನೆಮ್ಮದಿಯಾಗಿ ಬದುಕಲಿಕ್ಕೆ ಅವಕಾಶ. ಹಾಗಾಗಿ ಕೆಲವರಿಗೆ ಏನು ಇದು ಭೂ ಮಾಲೀಕತ್ವ ಭೂ ವ್ಯಾಜ್ಯಕ್ಕೆ ಸಮಾನ ಆಗಿತ್ತು, ಅದರಿಂದ ಹೊರಗಡೆ ಬಂದು ಈ ಅತಂತ್ರಕ್ಕೆ ಮುಕ್ತಿ ನೀಡಿ ಭೂ ಗ್ಯಾರಂಟಿಯನ್ನ ನೀಡುವಂತಹದ್ದು ನಮ್ಮ ಸರ್ಕಾರದ ಮುಖ್ಯ ಉದ್ದೇಶ. ಸೊ ಇದನ್ನೇ ನಾನಾ ರೂಪದಲ್ಲಿ ನಾವು ಮಾಡ್ತಾ ಇದ್ದೇವೆ. ಒಂದು 3-4 ಉದಾಹರಣೆ ಕೊಟ್ಟೆ ಅಷ್ಟೇ, ಆದ್ರೆ ಇನ್ನೂ ಹೇಳ್ತಾ ಹೋದ್ರೆ ನಾನು ಹೇಳ್ತಾ ಹೋಗ್ಬೋದು. ಆಗಾಗ ಇವೆಲ್ಲ ಹೇಳ್ತಾ ಇರ್ತೇನೆ, ಮತ್ತೆ ರಿಪೀಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಒಟ್ಟಾರೆ ಜನ ಭೂ ವ್ಯಾಜ್ಯಕ್ಕೆ ಮುಕ್ತಿ ಸಿಗಬೇಕು, ಜನಗಳಿಗೆ ಭೂ ಗ್ಯಾರಂಟಿ ಕಡೆಗೆ ಹೆಜ್ಜೆ ಇಡಬೇಕು. ಇದು ನಮ್ಮ ಸರ್ಕಾರದ ಧ್ಯೇಯ. ಇದು ಹೆಚ್ಚಾಗಿ ಅನುಕೂಲ ಆಗೋದು ಬಡವರಿಗೆ ಅಂದ್ರೆ ಈ ಜಾತಿ ಆ ಜಾತಿ ಅಲ್ಲ, ಎಲ್ಲಾ ಜಾತಿಯವರು ಸೇರಿದ್ದಾರೆ. ಈಗ ಇಲ್ಲಿ ಬಂಜಾರ ಲಂಬಾಣಿ ಸಮಾಜದವರು ತುಂಬಾ ಜನ ಅವರಿಗೆ ಈ ಕಂದಾಯ ಗ್ರಾಮದಲ್ಲಿ ಇದ್ದಾರೆ. ಅದೇ ತರ ಬರೀ ತಾಂಡ ಒಂದೇ ಅಲ್ಲ ನಾವು ಮಾಡ್ತಾ ಇರೋದು, ಹಟ್ಟಿಗಳಿದಾವೆ. ಹಟ್ಟಿಗಳಲ್ಲಿ ನಾಯಕರು ಬರ್ತಾರೆ, ಗೊಲ್ರು ಬರ್ತಾರೆ, ಬೋವಿ ಸಮಾಜದವರು ಬರ್ತಾರೆ, ಆಡಿಗಳು ಬರ್ತವೆ. ಆಡಿಗಳಲ್ಲೂ ಬೇರೆ ಬೇರೆ ಜನಾಂಗದವರು ಇದ್ದಾರೆ. ನೀವು ಈ ಕಡೆ ದಕ್ಷಿಣ ಕರ್ನಾಟಕಕ್ಕೆ ಬಂದ್ರೆ ಇಲ್ಲಿ ಎಲ್ಲಾ ಜಾತಿಯವರು ಇದ್ದಾರೆ. ಒಕ್ಕಲಿಗರಿಂದ ಹಿಡಿದು ಬೇರೆ ಹಿಂದುಳಿದ ಜಾತಿಗಳಿಂದ ಹಿಡಿದು ಎಲ್ಲರೂ ಇದ್ದಾರೆ ಈ ಭಾಗದಲ್ಲಿ ಬಂದ್ರೆ. ಸೊ ಈ ರೀತಿಯಾಗಿ ಎಲ್ಲಾ ಸಮಾಜದ ಜಾತಿ ರಹಿತವಾಗಿ ಯಾರ್ಯಾರು ಬಡವರಿದ್ದಾರೆ ಅವರಿಗೆ ಮುಕ್ತಿ ಕೊಡುವಂತ ಕೆಲಸ ಈ ವ್ಯಾಜ್ಯಗಳಿಂದ, ಅತಂತ್ರದಿಂದ ನಮ್ಮ ಸರ್ಕಾರ ಮಾಡ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ 1-2 ಕಾರ್ಯಕ್ರಮಗಳು ಅಂತ ಹೇಳಿದ್ರೆ, ಇವತ್ತು ಅವರೆಲ್ಲ ಮಾತಾಡಿದಾಗೆ ಕಂದಾಯ ಗ್ರಾಮದ ಕಾರ್ಯಕ್ರಮ,
ಇದೊಂದು ಐತಿಹಾಸಿಕ ಸಮಸ್ಯೆ. ಇದು ತಾಂಡಗಳು ಇವತ್ತಲ್ಲ, 150 ವರ್ಷದಿಂದ ಇದಾವೆ ನಮ್ಗೆ ತಿಳಿದಾಗೆ, ಅಥವಾ ಇನ್ನೂ ಹಳೇದಿರ್ಬೋದು. ಆದ್ರೆ ಇಲ್ಲಿವರೆಗೂ ಅವ್ರಿಗೆ ನಾವು ಕಂದಾಯ ಗ್ರಾಮ ಆಗಿರ್ಲಿಲ್ಲ, ಮತ್ತು ಅವುಗಳನ್ನ ನಾವು ಎಲ್ಲೂ ಒಂದು ಕಡೆ ದಾಖಲೆಯಲ್ಲಿ ಗ್ರಾಮ ಅಂತಾನೆ ಇರ್ಲಿಲ್ಲ. ಸೊ ದಾಖಲೆಯಲ್ಲಿ ಅವಕ್ಕೆ ಅಸ್ತಿತ್ವನೇ ಇರ್ಲಿಲ್ಲ, ದಾಖಲೆಯಲ್ಲಿ ಹೆಸರು ಇಲ್ಲ, ಅದಕ್ಕೆ ಗ್ರಾಮ ಅಂತಾನೂ ಇಲ್ಲ. ಅವರು ಬದುಕಿದ್ರೂ ಕೂಡ ಅವರ ಬದುಕಿಗೆ ಎಲ್ಲೂ ಅಸ್ತಿತ್ವ ಇರಲಿಲ್ಲ. ಹಂಗಾಗಿ ಆ ಕಷ್ಟಗಳನ್ನ ಅವ್ರು ಹೇಳ್ಕೊಂಡ್ರು. ಈ ನಡುವೆ ಏನಾಗಿದೆ, ಸ್ವಲ್ಪ ರೂಲ್ಸ್ ಅನ್ನ ರಿಲ್ಯಾಕ್ಸ್ ಮಾಡಿ ಅಲ್ಲಿ ನಾವು ನೀರು ಕೊಟ್ಟಿದ್ದೇವೆ, ರಸ್ತೆ ಮಾಡಿದ್ದೇವೆ. ಆದ್ರೆ 10 ವರ್ಷದ ಹಿಂದೆವರೆಗೆ ಕಾನೂನು ಪ್ರಕಾರ ಹೋದ್ರೆ ಅಲ್ಲಿ ಏನು ಮಾಡಕ್ಕಾಗಲ್ಲ, ಪಂಚಾಯತಿ ಫಂಡ್ಸು ಹಾಕಕ್ಕಾಗಲ್ಲ ಅಲ್ಲಿ, ಯಾಕಂದ್ರೆ ಅದು ದಾಖಲೆಯಲ್ಲಿ ಇಲ್ಲ. ಸ್ಕೂಲ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಈಗ ಕೆಲವು ತಾಂಡಗಳು 4-5 ಸಾವಿರ ಜನಸಂಖ್ಯೆ ಇದ್ದಿದ್ ಕಡೆ ಸ್ಕೂಲ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಈಗ ಒಂದು 10 ವರ್ಷದಿಂದ ಅದನ್ನೆಲ್ಲ ರಿಲ್ಯಾಕ್ಸ್ ಮಾಡಿದ್ದೇವೆ. ಬಟ್ ಈ ತರ ಸಮಸ್ಯೆಯಲ್ಲಿ ಬದುಕು ಬಹಳ ದಶಕಗಳು, ತಲೆಮಾರುಗಳೇ ಕಳೆದಿರುವಾಗ, ಹೋದ್ ಬಾರಿ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ಇದಕ್ಕೆ ಒಂದು ಟೀಮ್ ಮಾಡಿ, ಎಕ್ಸ್ಪರ್ಟ್ ಕಮಿಟಿ ಮಾಡಿ, ಅವರಿಂದ ರೆಕಮೆಂಡೇಶನ್ ತಗೊಂಡು 2016ರಲ್ಲಿ ಕಾನೂನನ್ನ ತಿದ್ದುಪಡಿ ಮಾಡಿ, ಬರೀ ತಾಂಡ ಒಂದೇ ಅಲ್ಲ, ಈ ತರ ಯಾರ್ಯಾರು ದಾಖಲೆ ರಹಿತ ವಸತಿ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ, ಯಾವುದೇ ಜಾತಿ ಜನಾಂಗ ಇರ್ಬೋದು, ಇದರಲ್ಲಿ ಯಾವ ಜಾತಿ ಭೇದ ಭಾವ ಇಲ್ಲದೆ ಎಲ್ಲಾ ಜಾತಿಯವರು, ಅವರೆಲ್ಲರಿಗೂ ಕೂಡ ಹಕ್ಕುಪತ್ರ ಕೊಡಬೇಕು ಅಂತ 2016ರಲ್ಲಿ ನಾವು ಕಾನೂನು ತಿದ್ದುಪಡಿ ಮಾಡಿದ್ವಿ. 17ರಿಂದ ಆರಂಭ ಆಗಿ 2023ರವರೆಗೆ ಸುಮಾರು 1,08,000 ಹಕ್ಕುಪತ್ರಗಳನ್ನ ಕೊಟ್ರು 6 ವರ್ಷದಲ್ಲಿ. ಆದ್ರೆ ನಂತರ ನಮ್ಮ ಸರ್ಕಾರ ಬಂದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, AICC ಅಧ್ಯಕ್ಷರು ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮತ್ತೆ ನಮ್ಮ ಪಕ್ಷದ ಮುಖಂಡರು ಶ್ರೀ ರಾಹುಲ್ ಗಾಂಧಿ ಅವರು ನಮ್ಗೆ ಹೇಳಿದ್ರು, ಇದನ್ನ ನಾವು ಹೋದ ಸರ್ಕಾರ ಇದ್ದಾಗಲೇ ಮಾಡ್ಬೇಕು ಅಂತ ಹೇಳಿದ್ದೇವೆ. ಮಧ್ಯದಲ್ಲಿ ಬಿಜೆಪಿಯವರು ಬಂದು ಸಂಪೂರ್ಣವಾಗಿ ಇಂಪ್ಲಿಮೆಂಟ್ ಮಾಡ್ಲಿಲ್ಲ. ಆರಂಭ ಆಗಿತ್ತು, ಆದ್ರೆ ಅದನ್ನ ಅವರು ಮುಗಿಸ್ಲಿಲ್ಲ. ನಾವು ನಮ್ಮ ಈ 2-3 ವರ್ಷದಲ್ಲಿ ಇದನ್ನ ಕಂಪ್ಲೀಟ್ ಮಾಡ್ಬೇಕು ಅಂತ ನಮ್ಗೆ ಗುರಿಯನ್ನ ಕೊಟ್ರಿ. ಬಡವ್ರ ಕೆಲಸ ಇದನ್ನ ಮುಗಿಸ್ಬೇಕು ಅಂತ. ಸೊ ನಾವು ಅದನ್ನ ನಮ್ಮ ಸರ್ಕಾರ ಬಂದಾಗಿಂದ ಇದನ್ನ ಆದ್ಯತೆಯ ಅಭಿಯಾನ, ಪ್ರಯಾರಿಟಿ ಕ್ಯಾಂಪೇನ್ ಮೋಡ್ ಅಲ್ಲಿ ನಾವು ತಗೊಂಡಿದ್ದೇವೆ. ನಮ್ಮ ಸೆಕ್ರೆಟರಿ ಅವರು ಕಟಾರಿ ಅವರು, ಈಗ ಹಾಲಿ ಕಮಿಷನರ್ ಮೀನಾ ನಾಗರಾಜ್ ಇದ್ದಾರೆ, ಹಿಂದೆ ಕಮಿಷನರ್ ಸುನಿಲ್ ಇದ್ರು, ಈಗ ಕಮಿಷನರ್ ಸರ್ವೆಯಲ್ಲಿ ವೆಂಕಟ ಅವರು ಇದ್ದಾರೆ, ಹಿಂದೆ ಮಂಜುನಾಥ್ ಇದ್ರು, ನಮ್ಮ ಗಣಪತಿ ಶಾಸ್ತ್ರಿ ಅಂತ ಅವರು ಈ ಸೆಲ್ಲೇ ಒಂದು ರಚನೆ ಮಾಡಿ, ವಿಲೇಜ್ ಕ್ರಿಯೇಷನ್ ಸೆಲ್ ಅಂತ, ಇವರಿಂದ ಹಿಡಿದು ಕೊನೆಗೆ ನಮ್ಮ ಗ್ರಾಮ ಸೇವಕ, ವಿಲೇಜ್ ಅಕೌಂಟೆಂಟ್, ಗ್ರಾಮ ಸೇವಕರವರೆಗೆ ನಮ್ಮ ಇಡೀ ರೆವಿನ್ಯೂ ಡಿಪಾರ್ಟ್ಮೆಂಟ್ ಜನಗಳ ಮನೆ ಬಾಗಿಲಿಗೆ ಹೋಗಿ ಕೆಲಸ ಮಾಡಿದೆ ಅಂತ ಬಹಳ ಸಂತೋಷ, ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ನಾನು. ಅವ್ರು ಮಾಡದೆ ಹೋಗಿದ್ದಿದ್ರೆ ಇದ್ಯಾವ್ದು ನಾವು ಸಾಧನೆ ಮಾಡಕ್ ಆಗ್ತಾ ಇಲ್ಲ. ನಮ್ಮ ಇಲಾಖೆಯಲ್ಲಿ ಅಧಿಕಾರಿಗಳು ತಪ್ಪು ಮಾಡಿದಾಗ ನಾನು ಬಹಳ ತೀಕ್ಷ್ಣವಾಗಿ ಅವರನ್ನ ಟೀಕೆ ಮಾಡಿದ್ದೇನೆ. ಆದ್ರೆ ಒಳ್ಳೆ ಕೆಲಸ ಮಾಡಿದಾಗ ಅವ್ರು ಮಾಡಿದ್ದನ್ನ ಮಾಡಿದ್ದಾರೆ ಅಂತ ಹೇಳಿದೆ. ನಾನು ಕೆಲವ್ರಿಗೆ ಕ್ರಾಸ್ ಮಾಡಿ ಕೇಳಿದೆ, ಏನಾದ್ರೂ ಖರ್ಚಾಗಿದ್ಯಾ? ನೀವು ಅವ್ರನ್ನ ಆಯ್ತು, ನೀವು ಹೇಳ್ಬೋದು ಇವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ, ಅವ್ರ ಎಲ್ಲ ನೋಡಿ ಬೇರೆ ನೀವು ಬೇಕಾದ್ರೆ ನೀವು ಎಲ್ಲಾ ಕಡೆ ನಿಮ್ ತಾಲೂಕಲ್ಲಿ ಇದಾರೆ, ಕೇಳ್ಕೋಬಹುದು. ಕೋಡಿ ಮಾಡಕ್ಕೆ ಒಬ್ಬೊಬ್ರಿಗೆ ಎಷ್ಟು ಖರ್ಚಾಗಿದೆ, ಹಕ್ಕುಪತ್ರ ಮಾಡಕ್ಕೆ ಏನ್ ಖರ್ಚಾಗಿದೆ ಅಂತ ಬರೀ ಇಲ್ಲಿ ವಿಧಾನಸೌಧದಲ್ಲಿ ಕೂತಿರೋ ಫಲಾನುಭವಿಗಳಷ್ಟೇ ಅಲ್ಲ, ಹಳ್ಳಿಯಲ್ಲೂ ಬೇಕಾದ್ರೂ ತಾವು ಕೇಳ್ಬೋದು. ನಮ್ಮ ಅಧಿಕಾರಿಗಳು ರೈತರ ಮನೆ ಬಾಗಿಲಿಗೆ ಹೋಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಾನು ಧನ್ಯವಾದ ಹೇಳ್ಬೇಕಾಗುತ್ತೆ. ಈಗ ನಮ್ ಸರ್ಕಾರ ಬಂದ್ಮೇಲೆ ಇದನ್ನ ಮಿಷನ್ ಮೋಡ್ ಅಲ್ಲಿ ನಾವು ಮಾಡ್ತಾ ಇದ್ದೇವೆ. ಸೊ ಹೋದ ವರ್ಷ ಮೇ ತಿಂಗಳಲ್ಲಿ ಹೊಸಪೇಟೆಯಲ್ಲಿ ಕಾರ್ಯಕ್ರಮ ಮಾಡಿ 1,11,000 ಹಕ್ಕುಪತ್ರವನ್ನ ಅವತ್ತು ಕೊಟ್ಟಿದ್ದೇವೆ. ಮೇ ನಂತರ ಈ ಕಾರ್ಯಕ್ರಮವನ್ನ ಇನ್ನಷ್ಟು ತೀವ್ರಗೊಳಿಸಿದ್ದೇವೆ ನಾವು. ಇನ್ನಷ್ಟು ತೀವ್ರಗೊಳಿಸಿ ಈಗ ಇವತ್ತಿಗೆ 1,05,588 ಹಕ್ಕುಪತ್ರಗಳನ್ನ ರೆಡಿ ಮಾಡಿದ್ದೇವೆ. ನಾನು ಹೇಳಿದ್ದೇನೆ ಶನಿವಾರ 1,05,588. ಮೇ ನಂತರದ್ದು ಹೇಳ್ತಾ ಇದ್ದೇನೆ, ಮೇ ನಂತರದ್ದು. ಮೇಗೆ ಕೊಟ್ಟಿದ್ದು ಆಗೋಗಿದೆ, ಅದನ್ನ ಬಿಟ್ಟು ಮತ್ತೆ 1,05,000 ರೆಡಿ ಮಾಡಿದ್ದೇವೆ. ನಾನು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಶನಿವಾರ ಅಷ್ಟೊತ್ತಿಗೆ 1 ಲಕ್ಷ ಹೇಳ್ತೇನೆ. ನಾನು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಶನಿವಾರ ಅಷ್ಟೊತ್ತಿಗೆ
ಮತ್ತೆ 1,11,000 ಮುಟ್ಟಬೇಕು ಅಂತ. ಇನ್ನೂ ಒಂದು 10,000 ಪೈಪ್ ಲೈನ್ ಅಲ್ಲಿ ಇದೆ. ಆ 10,000ದಲ್ಲಿ ಇನ್ನೊಂದು 5,000 ಆದ್ರೂ ಮಾಡಿ ಶನಿವಾರ ಅಷ್ಟೊತ್ತಿಗೆ 1,11,000 ಆಗ್ಬೇಕು ಹಕ್ಕುಪತ್ರಗಳು ಮಂಜೂರಾತಿ ಅಂತ ನಾನು ಹೇಳಿದೆ. ಸೊ ನಮ್ಮದು 2.5 ವರ್ಷ ಇದು ಎಲ್ಲವೂ ಕೂಡ ಕಳೆದ ಡಿಸೆಂಬರ್ ವರೆಗೆ ಮೊದಲಿಗೆ ಆಗಿರೋದು. ಯಾಕೆ ಅಂತ ಹೇಳ್ತೇನೆ. ಸೊ 2.5 ವರ್ಷದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ 2,20,000 ಹಕ್ಕುಪತ್ರಗಳನ್ನ ಕೊಡುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಹಿಂದೆ 6 ವರ್ಷದಲ್ಲಿ 1,08,000 ಆಗಿತ್ತು. ನಾವು 2.5 ವರ್ಷದಲ್ಲಿ 2,20,000 2,30,000 ಆಗುತ್ತೆ. ನಾನು ಪ್ಲಸ್ ಆರ್ ಮೈನಸ್ ಸ್ವಲ್ಪ ಮಾರ್ಜಿನ್ ಇಟ್ಕೊಂಡು 2,20,000 ಅಂತ ಹೇಳ್ತಾ ಇದ್ದೇನೆ. ನನ್ನ ಡೇಟಾ ಪ್ರಕಾರ 2,30,000 ಆಗ್ಬೇಕು, ಬಟ್ 2,20,000 ಅಂತೂ ಆಗುತ್ತೆ. ಸೊ ಈ ಕೆಲಸವನ್ನ ನಾವು ಅವ್ರಿಗೆ ಹಕ್ಕುಪತ್ರ ಕೊಡುವಂತದನ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ತಾವು ಗಮನಿಸಬೇಕಾಗಿರೋದು ಇನ್ನೊಂದು ವಿಶೇಷ ಏನಂದ್ರೆ, ಹಿಂದೆ ಬರೀ ಒಂದು ಈ ತರ ಪೇಪರ್ ಅಲ್ಲಿ ಪ್ರಿಂಟ್ ಮಾಡಿ ಕೊಟ್ಬಿಡ್ತಾ ಇದ್ರು ಹಕ್ಕುಪತ್ರನ. ಈಗ ಎಷ್ಟೋ ಜನ ರಾಜ್ಯದಲ್ಲಿ, ನಾನು ಎಲ್ಲೋದ್ರು, ನಿನ್ನೆ ಕೂಡ ಧಾರವಾಡದಲ್ಲಿದ್ದೆ, ಅಲ್ಲಿ ಎಲ್ಲಾ ತಹಶೀಲ್ದಾರ್ ಇಒಗಳನ್ನ ಕರೆಸಿದ್ದೆ ಮೀಟಿಂಗಿಗೆ, ಗ್ರಾಮ ಪಂಚಾಯತಿ ಇಒಗಳನ್ನ. ಅವ್ರು ಹೇಳ್ತಾರೆ, ಸರ್ ಎಷ್ಟೋ ಜನದ ಹತ್ರ ಹಿಂದೆ ತಾಲೂಕ್ ಪಂಚಾಯತಿಯಿಂದ ಕೊಟ್ಟಿದ್ದ ಈ ತರ ಹಕ್ಕುಪತ್ರಗಳಿದೆ, ಆದ್ರೆ ಅದಕ್ಕೆ ಯಾವುದು ಕೂಡ ಮೂಲ ದಾಖಲೆ ಇಲ್ಲ, ಅವ್ರಿಗೆಲ್ಲ ಈ ಸ್ವತ್ತು ಕೊಡಕ್ ಆಗ್ತಾ ಇಲ್ಲ, ನಾವು ಪಕ್ಕ ಮಾಡಕ್ ಆಗ್ತಾ ಇಲ್ಲ, ಏನ್ ಮಾಡೋದು ಅಂತ ತಾಲೂಕ್ ಪಂಚಾಯತಿ ಇಒಗಳು ನನ್ಗೆ ಹೇಳ್ತಾರೆ. ಅವರೇ ಕೊಟ್ಟಿರೋದು, ಆದ್ರೆ ಒಂದಕ್ಕೂ ಕೂಡ ಮೂಲ ರಿಜಿಸ್ಟರ್ ಇಲ್ಲ, ರೆಸಲ್ಯೂಷನ್ ಇಲ್ಲ, ಅವ್ರಿಗೀಗ ಈ ಸ್ವತ್ತು ಕೊಡಕ್ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಮೂಲ ದಾಖಲೆಗಳು ಇಲ್ಲ. ಆದ್ರೆ ನಾವ್ ಈ ಬಾರಿ ಏನ್ ಮಾಡ್ತಾ ಇದ್ದೇವೆ, ಇದು ಸುಮ್ನೆ ಪ್ರಿಂಟ್ ಔಟ್ ಅಷ್ಟೇ ಅವ್ರ ಕೈ ಕೊಡ್ತಾ ಇರೋದು. ಎಲ್ಲಾ ನಮ್ಮದು ದಾಖಲೆ ಗಣಕೀಕೃತ ದಾಖಲೆ, ಡಿಜಿಟಲ್ ಹಕ್ಕುಪತ್ರ. ಸೊ ಅದು ಯಾವತ್ತೂ ಕೂಡ ಕಳೆದೋಗಕ್ಕಾಗಲ್ಲ, ಡೂಪ್ಲಿಕೇಟ್ ಮಾಡಕ್ಕಾಗಲ್ಲ. ಇದು ಅವ್ರ ಕೈಗೆ ನಾವ್ ಏನ್ ಕೊಡ್ತೇವೆ ಇದು ಏನು ಲೆಕ್ಕಕ್ಕಿಲ್ಲ ಆಕ್ಚುಲಿ. ಯಾಕಂದ್ರೆ ಒರಿಜಿನಲ್ ನಮ್ ಡೇಟಾ ಬೇಸ್ ಅಲ್ಲಿ ಸಿಸ್ಟಮ್ ಅಲ್ಲಿ ಇರುತ್ತೆ, ಎಲ್ಲಾ ಡೇಟಾ ನಮ್ ಸಿಸ್ಟಮ್ ಅಲ್ಲಿ ಇರುತ್ತೆ. ಸಿಸ್ಟಮ್ ಅಲ್ಲಿ ಇರೋದೇ ಒರಿಜಿನಲ್. ಇದನ್ನ ಏನಾದ್ರೂ ಅವ್ರು ಹೋಗಿ ಕಲರ್ ಜೆರಾಕ್ಸ್ ಮಾಡಿ ಹೆಸರು ಚೇಂಜ್ ಮಾಡಿದ್ರು ಕೂಡ ಅದಕ್ಕೆ ಪ್ರಿಂಟ್ ಮಾಡಿರೋ ಪೇಪರ್ನ ಬೆಲೆನೂ ಇಲ್ಲ. ಯಾಕೆಂದ್ರೆ ನಮ್ಮ ಹತ್ರ ಮೂಲ ಡಿಜಿಟಲ್ ದಾಖಲೆ ಇದೆ, ಅದೇ ಒರಿಜಿನಲ್. ಜನರಿಗೆ ಏನಂದ್ರೆ ಡಿಜಿಟಲ್ ಎಲ್ಲ ಕೊಟ್ಟಿದೀನಿ ಬಿಡ್ರಿ ಅಂತಂದ್ರೆ ಜನಕ್ಕೆ ಲೆಕ್ಕ ಬರಲ್ಲ. ಅವ್ರ ಕೈ ಕೊಟ್ಟಿದ್ರೇನೆ ಜನಕ್ಕೆ ಒಂದು ಹಿಂಗೆ ಮುಟ್ಟಿ ನೋಡಿದ್ರೇನೆ ಅವರಿಗೆ ಖುಷಿ. ಅದಕ್ಕೋಸ್ಕರ ಅವ್ರ ಸಮಾಧಾನಕ್ಕೆ ಪ್ರಿಂಟ್ ಔಟ್ ಅಷ್ಟೇ. ಆದ್ರೆ ಹಕ್ಕುಪತ್ರ ಸಿಸ್ಟಮ್ ಅಲ್ಲಿ ಇದೆ. ನಮ್ಮಿಂದ ಬೇಕಾದ್ರೆ ಅವ್ರು ಬೇಕು ಅಂದ್ರೆ ಅವ್ರ ಮೊಬೈಲ್ಗೆ ಕಳ್ಸಿಕೊಡ್ತೀವಿ ನಾವು ಡಿಜಿಟಲ್, ಅದೇ ಒರಿಜಿನಲ್. ನಾಳೆ ಇದನ್ನ ತಗೊಂಡೋಗಿ ಪ್ರಿಂಟ್ ಔಟ್ ತಗೊಂಡೋಗಿನೂ ಕೂಡ ಅವ್ರು ಏನು ಮಾಡ್ಕೊಳಕ್ ಆಗಲ್ಲ. ಅವ್ರಿಗೆ ನಾಳೆ ಪಕ್ಕ ಆಗ್ಬೇಕಂದ್ರೆ ನಮ್ ಸಿಸ್ಟಮ್ ಇಂದಾನೇ ಅವ್ರು ಡೈರೆಕ್ಟ್, ಈಗ ಇದನ್ನ ಅವ್ರೇನಾದ್ರೂ ಮಾರಾಟ ಮಾಡ್ಕೋಬೇಕು ಅಂತ ಇಟ್ಕೊಳ್ಳಿ, ಇದ್ರ ಮೇಲೆ ಅವ್ರು ಮಾರಾಟ ಮಾಡಕ್ಕೂ ಆಗಲ್ಲ. ನಮ್ ಸಿಸ್ಟಮ್ ಅಲ್ಲಿ ಏನಿದೆ ಒರಿಜಿನಲ್, ಅದನ್ನ ಲಿಂಕ್ ಮಾಡಿನೇ ಅವ್ರು ಮಾರಾಟ ಮಾಡ್ಬೇಕು. ಅದಕ್ಕೆಲ್ಲ ಲಿಂಕ್ ಮಾಡಿದ್ದೇವೆ. ಸೊ ಈಗ ಕೊಡುವಂತಹದ್ದು ದಾಖಲೆ ಈಗ ಬ್ಯಾಂಕ್ಗೆ ಹೋದ್ರು ಕೂಡ ನಾವು ಬ್ಯಾಂಕ್ಗೆ ನಮ್ಮ ಈ ಸ್ವತ್ತಿಗೆ ಆಕ್ಸೆಸ್ ಕೊಡ್ತೇವೆ. ಈ ಸ್ವತ್ತಿಗೆ ಇದ್ರ ಹೇಳ್ತೇನೆ ನೆಕ್ಸ್ಟ್ ಸ್ಟೆಪ್ಸ್, ಆಮೇಲೆ ನಿಮ್ ಕ್ವಶನ್ ಉತ್ತರ ಕೊಡ್ತೀನಿ. ಸೊ ಈಗ ಬರೀ ಇಷ್ಟೇ ಮಾಡ್ತಾ ಇಲ್ಲ, ಹಕ್ಕುಪತ್ರ ಡಿಜಿಟಲ್. ಎರಡನೇದು ಇನ್ನೊಂದು ನಾವು ಬಹಳ ಮೇಜರ್ ಹಿಸ್ಟಾರಿಕ್ ಸ್ಟೆಪ್ ಅನ್ನ ಇಟ್ಟಿದ್ದೇವೆ. ಏನಂದ್ರೆ, ಹಕ್ಕುಪತ್ರ ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬೋದು, ಆದ್ರೆ ಪ್ರತಿಯೊಬ್ಬರಿಗೂ ನಾವು ಸಬ್ ರಿಜಿಸ್ಟ್ರಾರ್ ಆಫೀಸ್ ಅಲ್ಲಿ ರಿಜಿಸ್ಟರ್ ಮಾಡಿ ಕೊಡ್ತಾ ಇದ್ದೇವೆ ಇದನ್ನ. ಯಾಕೆ ಅಂತ ನೀವು ಕೇಳ್ಬೋದು. ನಾಳೆ ಇದು ಸರ್ಕಾರದಿಂದ ಅವ್ರಿಗೆ ಕ್ರಯಪತ್ರ ಮಾಡಿಕೊಡ್ತಾ ಇದ್ದೇವೆ. ಕ್ರಯಪತ್ರ, ರಿಜಿಸ್ಟರ್ಡ್ ಸೇಲ್ ಡೀಡ್ ಇದು ಸರ್ಕಾರದಿಂದ. ಸೊ ಅವ್ರಿಗೆ ಅಲ್ಲಿಗೆ 100ಕ್ಕೆ 100 ಹಕ್ಕು ಅವರಿಗೆ ನಾವು ವರ್ಗ ಮಾಡ್ಕೊಡ್ತಾ ಇದ್ದೇವೆ. ಹಕ್ಕು ವರ್ಗಾವಣೆ ನಮ್ಮಿಂದ ಬರೀ ಹಕ್ಕುಪತ್ರ ಒಂದೇ ಅಲ್ಲ, ಅದಕ್ಕೆ ಡಬಲ್ ಮಾಡಿ ನಮ್ಮಿಂದ ಸಂಪೂರ್ಣ ಹಕ್ಕನ್ನ ಅವರಿಗೆ ವರ್ಗ ಮಾಡಿಕೊಡ್ತಾ ಇದ್ದೇವೆ ರಿಜಿಸ್ಟ್ರೇಷನ್ ಮುಖಾಂತರವಾಗಿ. ಸೊ ಇದು ರಿಜಿಸ್ಟರ್ಡ್ ಸೇಲ್ ಡೀಡು ತಹಶೀಲ್ದಾರರು ಪ್ರತಿಯೊಬ್ಬ ಕುಟುಂಬದವರಿಗೂ ಕೂಡ ನಮ್ಮ ಅಧಿಕಾರಿಗಳನ್ನ ಅವ್ರನ್ನ ಬಲವಂತ ಮಾಡಿ ನಮ್ಮ ಸಬ್ ರಿಜಿಸ್ಟ್ರಾರ್ಗೆ ಕರ್ಕೊಂಡ್ಬಂದು ರಿಜಿಸ್ಟರ್ ಮಾಡ್ಕೊಡ್ತಾ ಇದ್ದೇವೆ. ಅಷ್ಟೇ ನಿಲ್ತಿಲ್ಲ, ಅವ್ರಿಗೆ ನಾವೇ ಆನ್ಲೈನ್ ಅಲ್ಲಿ ಈಗ ಒಂದು ತಹಶೀಲ್ದಾರರು ಅವರಿಂದ ಸಬ್ ರಿಜಿಸ್ಟ್ರಾರ್ಗೆ ನಾವೇ ಲಿಂಕ್ ಮಾಡಿದೀವಿ. ನೀವು ಕೇಳಿದ ಪ್ರಶ್ನೆಗೆ ಇಲ್ಲಿ ಉತ್ತರ ಬರುತ್ತೆ. ಈ ಡಾಕ್ಯುಮೆಂಟ್ ತಹಶೀಲ್ದಾರರಿಂದ ಸಬ್ ರಿಜಿಸ್ಟ್ರಾರ್ಗೆ ಆನ್ಲೈನ್ ಅಲ್ಲಿ ಹೋಗುತ್ತೆ.
ಈ ಡಾಕ್ಯುಮೆಂಟ್ ರಿಜಿಸ್ಟರ್ ಆದ್ಮೇಲೆ ಆನ್ಲೈನ್ ಅಲ್ಲೇ ಹೋಗಿ ಗ್ರಾಮ ಪಂಚಾಯಿತಿಯಲ್ಲಿ ಆಟೋಮ್ಯಾಟಿಕ್ ಆಗಿ ಈ ಸ್ವತ್ತು ಜನರೇಟ್ ಆಗುತ್ತೆ. ಸೊ ಇಷ್ಟ ಆಗ್ಬಿಟ್ರೆ ನಾಳೆ ನೀವು ಸಮುದ್ರದಲ್ಲಿ ಸಾಸಿವೆ ಕಾಳಿನಷ್ಟು ಕೂಡ ಅವರ ಮಾಲೀಕತ್ವದ ಬಗ್ಗೆ ಅನುಮಾನ ಇರ್ಲಿಕ್ಕೆ ಸಾಧ್ಯ ಇಲ್ಲ. 99.9 ಅಲ್ಲ, 100% ಮಾಲೀಕತ್ವದ ಗ್ಯಾರಂಟಿ ಅವರಿಗೆ ಸಿಗುತ್ತೆ. ಆ ತರ ಈ ಬಾರಿ ನಾವು ಮಾಡ್ಕೊಡ್ತಾ ಇದ್ದೇವೆ. ಸೊ ಈಗ ತಾವು ಹೇಳ್ದಂಗೆ ನಿಮ್ ಪ್ರಶ್ನೆಗೆ ಉತ್ತರ ಹೇಳೋದಾದ್ರೆ, ಒರಿಜಿನಲ್ ಸೋರ್ಸ್ ಡೇಟಾ ಬೇಸ್ ಅಲ್ಲಿ ಏನಿದೆ ಅದೇ ಒರಿಜಿನಲ್. ಇವು ಅವ್ರಿಗೆ ಕೈಯಲ್ಲಿ ಇಟ್ಕೊಳ್ಳಿಕ್ಕೆ ಅಷ್ಟೇ. ಎಲ್ಲಾ ದಾಖಲೆ ಈ ಸ್ವತ್ತುನು ಈಗ ಇರೋದು ಡೇಟಾ ಬೇಸ್ ಅಲ್ಲೇ. ಇದು ಈ ಸ್ವತ್ತು ಪ್ರಿಂಟ್ ಔಟ್ ಏನೆ, ಆದ್ರೆ ಜನಕ್ಕೆ ಕೈಯಲ್ಲಿ ಏನಾದ್ರೂ ಬೇಕಲ್ಲ. ಸೊ ಆ ಕಾರಣಕ್ಕೆ ಅವ್ರಿಗೆ ನಾವು ದಾಖಲೆಯನ್ನ ಪ್ರಿಂಟ್ ಔಟ್ ತೆಗೆದು ಕೊಡ್ತಾ ಇದ್ದೇವೆ. ಸೊ ಈ ರೀತಿಯಾಗಿ ಅವರಿಗೆ ಸಂಪೂರ್ಣ ಮಾಲೀಕತ್ವ ಅವರಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಇದೇನ್ ವಿಶೇಷ, ಇದೇನು ದೊಡ್ಡದಾಗಿ ಹೇಳ್ತಾ ಇದ್ದೀರಾ ಅಂತ ನಿಮ್ಗೆ ಉದಾಹರಣೆ ಹೇಳ್ತೇನೆ. 2014ರಲ್ಲಿ RDPR ನವರು ಈ ಸ್ವತ್ತು ತಗೊಂಡ್ ಬಂದ್ರು ಕರ್ನಾಟಕದಲ್ಲಿ. 2014ರಿಂದ 2023ರವರೆಗೆ ಕಂದಾಯ ಇಲಾಖೆಯಿಂದ 2,60,000 ಹಕ್ಕುಪತ್ರಗಳನ್ನ ನಾವು ಕೊಟ್ಟಿದ್ದೇವೆ. ಯಾವುದರಲ್ಲಿ 94C ಅಲ್ಲಿ ಕೊಟ್ಟಿದ್ದೇವೆ ಮತ್ತು ಕಂದಾಯ ಗ್ರಾಮ ಯೋಜನೆಯಲ್ಲಿ ಕೊಟ್ಟಿದ್ದೇವೆ. ಈ 2,60,000ದಲ್ಲಿ ಪಂಚಾಯಿತಿಯಲ್ಲಿ ಈ ಸ್ವತ್ತು ಆಗಿರೋದು, ಖಾತೆ ಆಗಿರೋದು ಎಷ್ಟು ಅಂದ್ರೆ ಬರೀ 10,000. ಇನ್ನ ಉಳಿದವರಿಗೆ ಖಾತೆನೇ ಆಗಿಲ್ಲ ಇವತ್ತುವರೆಗೆ. ಹಕ್ಕುಪತ್ರ ಇರಬಹುದು, ಆದ್ರೆ ಹಕ್ಕುಪತ್ರ ಬಂದ್ರೆ ಲೋಕಲ್ ಬಾಡಿಯಲ್ಲಿ ನಿಮ್ಗೆ ಖಾತೆ ಆಗೋವರೆಗೂ ಕೂಡ ಪ್ರೋಸೆಸ್ ಕಂಪ್ಲೀಟ್ ಆಗೋದಿಲ್ಲ. ಅವರೇ ಹೋಗಿ ಅರ್ಜಿ ಕೊಡ್ಬೇಕು. ಅರ್ಜಿ ಕೊಟ್ರೆ ಅವ್ರು ಹೇಳಿದ್ರಲ್ಲ ಇಷ್ಟೊತ್ತು ಏನೇನಾಗುತ್ತೆ ಅಂತ, ನಾನು ರಿಪೀಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಈಗ ನಾವೇ ಸರ್ಕಾರನೇ ಪೂರ್ತಿ ಜವಾಬ್ದಾರಿ. 3 ಡಿಪಾರ್ಟ್ಮೆಂಟ್, ಈ ಕಡೆ ರೆವಿನ್ಯೂ ಡಿಪಾರ್ಟ್ಮೆಂಟ್, ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್, ಪಂಚಾಯತ್, 3ಅನ್ನ ನಾವೇ ಇಂಟೆಗ್ರೇಟ್ ಮಾಡಿ ನಾವೇ ಸಂಪೂರ್ಣ ಮಾಡಿ ಅವ್ರ ಕೈಗೆ ಇವತ್ತು ಎಲ್ಲಾ ದಾಖಲೆಗಳನ್ನ ಕೊಡ್ತಾ ಇದ್ದೇವೆ. ಯಾಕೆಂದ್ರೆ ಬಡವರಿಗೆ ಕೊಟ್ರು ಅರ್ಧಂಬರ್ಧ ಕೊಡಬಾರದು ಅಂತೆ. ಸುಮ್ಮನೆ ಅವರನ್ನ ಟೇಕನ್ ಫಾರ್ ಗ್ರಾಂಟೆಡ್ ಮಾಡಬಾರದು, ಅವ್ರಿಗೆ ಕೊಟ್ಟ ಮೇಲೆ ನೆಮ್ಮದಿಯನ್ನ ಕೊಡಬೇಕು ಅನ್ನುವಂತ ಉದ್ದೇಶದಿಂದ. ಹಾಗಾಗಿ ಅದೇ ತರಹ ಇವತ್ತು ಪೋಡಿ ದುರಸ್ತಲ್ಲೂ ಅಷ್ಟೇ ನಾವು ಹಿಂದೆನೂ ತಮ್ಗೆ ಅಂಕಿ ಸಂಖ್ಯೆ ಕೊಟ್ಟಿದ್ದೇನೆ. 2013ರಿಂದ 2018ರವರೆಗೆ ಸರ್ಕಾರದಿಂದ ಮಂಜೂರ ಹಿಂದೆ ಆಗಿದ್ದಂತ ಜಮೀನುಗಳಿಗೆ ಪೋಡಿ ಆಗಿದ್ದು ಎಷ್ಟು ಅಂದ್ರೆ, ಆ 5 ವರ್ಷದಲ್ಲಿ 5,842 ಪ್ರಕರಣ 5 ವರ್ಷದಲ್ಲಿ. 2018ರಿಂದ 2023ರವರೆಗೆ ಪೋಡಿ ದುರಸ್ತ ಆಗಿದ್ದು ಎಷ್ಟು ಅಂತ ಹೇಳಿದ್ರೆ 8,500. ಫಸ್ಟ್ 5 ಇಯರ್ಸ್ 5,842, ಈ ಪ್ರೀವಿಯಸ್ 5 ಇಯರ್ಸ್ 8,500. ನಾವು ಈಗ ಇದನ್ನ ಇಲ್ಲಿವರೆಗೂ ಜನ ಹೋಗಿ ಅರ್ಜಿ ಕೊಡ್ಬೇಕಾಗಿತ್ತು ಮಂಜೂರು ಪಡೆದಂತ ರೈತರು. ಈಗ ಅದನ್ನ ಬಂದ್ ಮಾಡಿ ನಾವೇ ಈಗ ನನ್ನ ಭೂಮಿ ಅಂತ ಅಭಿಯಾನವನ್ನ ನಾವು ಮಾಡ್ತಾ ಇದ್ದೇವೆ. ನಾವು ನಮ್ಮ ಅಧಿಕಾರಿಗಳು ಈಗ ಜನರ ಹತ್ರ ಹೋಗಿ ಪೋಡಿ ಮಾಡ್ಕೊಡ್ತೀವಿ ಬನ್ನಿ ಅಂತ ಈಗ ಅವರೇ ಹೇಳಿದ್ರು. ನಾನು ಹೋಗಿರ್ಲಿಲ್ಲ, ನಮ್ಮ ಜಮೀನ್ಗೆ ಬಂದ್ಬಿಟ್ಟು ನಿಮ್ದೇನಿದೆ ದಾಖಲೆ ಕೊಡಿ ಅಂತ ಕೇಳಿದ್ರು ಅಂತ ಅವ್ರು ಹೇಳಿದ್ರು. ನಮ್ಮ ಅಧಿಕಾರಿಗಳು ಈಗ ಹೋಗಿ ಅರ್ಜಿನೂ ತಗೋತಾ ಇಲ್ಲ, ಇದಕ್ಕೆ ಅರ್ಜಿನೂ ಇಲ್ಲ. ನಾವೇ ಈಗ ಅವ್ರದ್ದು ಮಂಜೂರಿ ದಾಖಲೆ ತಗೊಂಡ್ಬಿಟ್ಟು ಜೆನ್ಯುನಿಟಿ ವೆರಿಫೈ ಮಾಡಿ ನಾವೇ ಪೋಡಿ ಮಾಡ್ಕೊಡ್ತಾ ಇದ್ದೀವಿ. ಇದನ್ನ ಕ್ಯಾಂಪೇನ್ ಮೋಡ್ ಅಲ್ಲಿ ಜನವರಿ 2025ಕ್ಕೆ ನಾವು ಆರಂಭ ಮಾಡಿದ್ದೇವೆ. ಜನವರಿ 2025 ಇಲ್ಲಿಯವರೆಗೆ, ಈ ಜನವರಿವರೆಗೆ 1,93,000 ರೈತರದ್ದು ಮಂಜೂರಾಗಿರುವ ಜಮೀನ್ಗೆ ಪೋಡಿ ಮಾಡೋ ಕೆಲಸ ನಾವು ಕೈಗೆತ್ಕೊಂಡಿದ್ದೇವೆ. ಹಿಂದೆ 5 ವರ್ಷ 8,500, ಅದಕ್ಕೆ ಹಿಂದಿನ 5 ವರ್ಷ 5,842. ಈಗ ಜನವರಿ ಟು ಜನವರಿ 1,93,000 ನಾವು ಕೈಗೆತ್ಕೊಂಡಿರೋದು. ಇಷ್ಟೂ ಕೂಡ ಹಿಂದೆ ಒಂದೊಂದು ಪೋಡಿ ಮಾಡಿಸ್ಕೋಬೇಕು ಅಂದ್ರೆ ಜನ ಪಡ್ತಾ ಇದ್ದಿದ್ ಕಷ್ಟ ಅರಸಾಹಸ ಅಷ್ಟಿಷ್ಟಲ್ಲ. ಈಗ ನಮ್ಮ ಅಧಿಕಾರಿಗಳೇ ಹುಡ್ಕೊಂಡು ಹೋಗಿ ಮಾಡ್ಕೊಡ್ತೀವಿ ಬನ್ನಿ ಅಂತ. ಹಾಗೇನೆ ಪೌತಿ ಖಾತೆದು ಕೂಡ ನಾವೇ ಮಾಡ್ತಾ ಇದ್ವಿ. 49 ಲಕ್ಷ ಅಂತ ನಾನು ಆರಂಭದಲ್ಲಿ ಏನ್ ಹೇಳಿದೆ, ಈಗ ಒಂದು ಹತ್ರ 12 ಲಕ್ಷ ನಮ್ಮ ವಿಲೇಜ್ ಅಕೌಂಟೆಂಟ್ಗಳು ಹೋಗಿ ಅದನ್ನ ಅಲ್ಲಿ ಪೌತಿ ಖಾತೆ ನಾವೇ ಹೋಗಿ ಈಗ
ನಮ್ಮವ್ರು ಹೋಗಿ ಬೇಡ್ತಾ ಇದ್ದಾರೆ, ಬನ್ರಪ್ಪ ಮಾಡಿಸ್ಕೊಳ್ರಿ, ಮಾಡ್ಕೊಡ್ತೀವಿ ಅಂತ. ನಮ್ಮವ್ರಿಗೆ ಒತ್ತಾಯ ಮಾಡುವಂಗಾಗಿದೆ ಈಗ. ಆ ರೀತಿಯಾಗಿ ಅವ್ರದ್ದು ರೆಕಾರ್ಡ್ ಅಪ್ಡೇಷನ್ ಆಗ್ಬೇಕು ಅಂತ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಕೆಲವು ಉದಾಹರಣೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಸರ್ಕಾರ 1,000 ದಿನಗಳನ್ನ ಈ ಫೆಬ್ರವರಿ 13ರಂದು ಪೂರೈಸ್ತಾ ಇದೆ. ನಮ್ಮ ಸರ್ಕಾರ ಫೆಬ್ರವರಿ 13ಕ್ಕೆ 1,000 ದಿನಗಳನ್ನ ಪೂರೈಸ್ತಾ ಇದೆ. ನಾವು 1,000 ದಿನ ಆಗಿದೆ ಅಂತ ಹೇಳಿ ನಾವು ಸಂಭ್ರಮಾಚರಣೆ ಮಾಡ್ತಾ ಇಲ್ಲ. 1,000 ದಿನದಲ್ಲಿ ನಾವು ಮಾಡಿದ ಕೆಲಸವನ್ನ ಜನಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಕಂಪ್ಲೀಟ್ ಮಾಡ್ಬಿಡ್ತೇನೆ, ಆಮೇಲೆ ಕೇಳಿ, ನಿಮ್ಗೆ ಅವಕಾಶ ಇರುತ್ತೆ. ಹಾಗಾಗಿ 1,000 ದಿನಗಳ ಜನಸೇವೆಯನ್ನ ನಾವು ಜನಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಹಾವೇರಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಸುಮಾರು ಹತ್ರ 1,10,000 ಜನಕ್ಕೆ ಆವತ್ತು ಈ ಕಂದಾಯ ಗ್ರಾಮ ಯೋಜನೆಯಲ್ಲಿ ಹಕ್ಕುಪತ್ರವನ್ನ ವಿತರಣೆ ಮಾಡತಕ್ಕಂತ ಕಾರ್ಯಕ್ರಮ ಹಾವೇರಿಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಫೆಬ್ರವರಿ 14ನೇ ತಾರೀಕು. 13ಕ್ಕೆ 1,000 ದಿನ ಆಗುತ್ತೆ. ಫೆಬ್ರವರಿ 14ಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹಕ್ಕುಪತ್ರ ವಿತರಣೆಯ ಮುಖಾಂತರ ಸಂದರ್ಭ ಯಾವುದು ಅಂತ ಹೇಳಿದ್ರೆ 1,000 ದಿನ ಪೂರೈಸಿರುವಂತಹದ್ದು. ಆದ್ರೆ ಕಾರ್ಯಕ್ರಮ ಏನು ಅಂದ್ರೆ ಜನಗಳಿಗೆ ನಮ್ಮ ಸರ್ಕಾರದ ಕೆಲಸವನ್ನ ಅವರಿಗೆ ಸಮರ್ಪಣೆ ಮಾಡುವಂತಹದ್ದು. ನಮ್ಗೆ ಸಂತೋಷ ಇದೆ, ಸಮಾಧಾನ ಇದೆ. ನಮ್ಮ ಸಮಾಜದ ಕಡು ಬಡವರ ಕೆಲಸವನ್ನ ನಾವು ಮಾಡ್ಕೊಡ್ತಾ ಇದ್ದೇವೆ ಅನ್ನೋದು ಸಮಾಧಾನ ಇದೆ. ಅದಕ್ಕಿಂತ ಹೆಚ್ಚು ಅವರ ಮನೆ ಬಾಗಿಲಿಗೆ ಸರ್ಕಾರನೇ ಹೋಗಿ ಮಾಡ್ಕೊಡ್ತಾ ಇದೆ ಅನ್ನೋದು ಇನ್ನೂ ಸಂತೋಷದ ವಿಷಯ. ಅದರಲ್ಲೂ ಕೂಡ ಈ ಹಿಂದೆ ಬಹಳ ಟೀಕೆ ಟಿಪ್ಪಣಿಗಳಿಗೆ ಒಳಗಾಗಿದ್ದಂತ ಕಂದಾಯ ಇಲಾಖೆ, ನಮ್ಮ ಅಧಿಕಾರಿಗಳು ಇವತ್ತು ಅವರ ಗುಣವನ್ನ ಸಾಕಷ್ಟು ಮಟ್ಟಿಗೆ ಬದಲಾವಣೆ ಮಾಡಿಕೊಂಡು ಅಧಿಕಾರಿಗಳು ಜನರ ಮನೆ ಬಾಗಿಲಿಗೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಇನ್ನೂ ಅತ್ಯಂತ ಸಂತೋಷದ ವಿಷಯ. ಎಲ್ಲಾ 100ಕ್ಕೆ 100 ನಾವು ಪರ್ಫೆಕ್ಟ್ ಅಂತ ನಾನು ಹೇಳಕ್ ಹೋಗೋದಿಲ್ಲ. ನಮ್ಮಲ್ಲಿ ಇರೋರು ಎಲ್ಲರೂ ಕೂಡ ಪರ್ಫೆಕ್ಟ್ ಅಲ್ಲ. ಆದ್ರೆ ಇದು ಯಾವತ್ತು ಆಗದೆ ಇದ್ದಂತಹ ಕೆಲಸ ಇವತ್ತು ಜನ ನಮ್ಮ ಕಚೇರಿಗಳಿಗೆ ಅಲಿಬೇಕಾಗಿತ್ತು ವರ್ಷಾನುವರ್ಷಗಳಿಂದ ಅಂತ ಕೆಲಸ ಇವತ್ತು ನಮ್ಮ ಅಧಿಕಾರಿಗಳು ಹೋಗಿ ಮಾಡ್ಕೊಡ್ತಾ ಇರೋದು ನಿಜವಾಗಿ ನಮ್ಮ ಸರ್ಕಾರದಕ್ಕೆ ಒಂದು ಒಳ್ಳೆ ಕೆಲಸ ಆಗಿದೆ ನಮ್ಮ ಸರ್ಕಾರದಿಂದ ಅಂತ ಯಾವುದೇ ಅನುಮಾನ ಇಲ್ಲದೆ, ಸಂಶಯ ಇಲ್ಲದೆ ಹೇಳ್ಬಹುದು ನಾವು ಗಟ್ಟಿಯಾಗಿ. ಆ ಒಂದು ಕಾರ್ಯಕ್ರಮ ಸಮರ್ಪಣೆಯನ್ನ ಫೆಬ್ರವರಿ 14ಕ್ಕೆ ನಾವು ಹಮ್ಮಿಕೊಂಡಿದ್ದೇವೆ. ಆ ಎಲ್ಲಾ ರೈತರು ಕೂಡ ಬರ್ತಾರೆ. ನಾನು ತಮಗೂ ಮನವಿ ಮಾಡ್ತೇನೆ, ತಾವು ಬರ್ಬೇಕು. ರಾಜ್ಯದ ಜನಗಳಿಗೂ ಮನವಿ ಮಾಡ್ತೇನೆ, ಇದು ಬಡವರ ಕೆಲಸ, ಅವರೆಲ್ಲರೂ ಬಂದು ಭಾಗವಹಿಸಬೇಕು ಈ ಕಾರ್ಯಕ್ರಮದಲ್ಲಿ ಅಂತ ನಮ್ಮ ಸರ್ಕಾರದ ಪರವಾಗಿ ನಾನು ಎಲ್ಲರನ್ನೂ ಕೂಡ ಆಹ್ವಾನ ಮಾಡ್ತೇನೆ. ಈಗ ಅವರು ಒಂದೆರಡು ವಿಷಯ ಹೇಳಿದ್ರು. ಇಲ್ಲಿ ಅವ್ರ ಅಧಿಕಾರಿಗಳವ್ರ ಜೊತೆ ಬಂದಿರೋರು ಯಾರಾದ್ರೂ ಇದ್ರೆ ಗುಡಿಸಲಿಗೂ ಕೂಡ ಹಕ್ಕುಪತ್ರ ಕೊಡಬಹುದು. ನಿಮ್ಮ ಅಧಿಕಾರಿಗಳು ಯಾರಾದ್ರೂ ಚನ್ನಪಟ್ಟಣ ತಾಲೂಕವ್ರಿದ್ರೆ, ಬೇರೆಯವರಿದ್ರೆ ನೋಡ್ಕೊಳ್ಳಿ. ನಾವು ವಾಸದ ಮನೆ ಅಂತ ಹೇಳ್ತೀವಿ ಕಾನೂನಲ್ಲಿ, ಬಿಟ್ರೆ ಅದಕ್ಕೆ ವಾಸದ ಮನೆ ಅಂದ್ರೆ RCCನೇ ಇರ್ಬೇಕು ಅಂತ ಎಲ್ಲೂ ಕೂಡ ಇಲ್ಲ. ಗುಡಿಸಲ್ ಮನೆ ಇದ್ರೂ ಕೂಡ ಅವ್ರು ಹೇಳ್ದಂಗೆ ನಮ್ಮ ಎಲಿಜಿಬಿಲಿಟಿ ಡೇಟ್ಗೆ ಮೊದ್ಲು ಇರ್ಬೇಕಷ್ಟೆ. ನಾವು ಹಳಬರಿಗೆಲ್ಲ ಪಕ್ಕಾ ಮಾಡ್ಕೊಡೋದ್ರಲ್ಲಿ ಎಷ್ಟು ಬದ್ಧತೆ ಇದೆಯೋ, ಮತ್ತೆ ಈಗ ಯಾರು ಒತ್ತುವರಿ ಮಾಡೋದಿಕ್ಕೆ ಬಿಡದೇ ಇರೋ ವಿಷಯದಲ್ಲೂ ಕೂಡ ನಾವು ಅಷ್ಟೇ ಕಠಿಣವಾಗಿದ್ದೇವೆ. ಯಾಕೆಂದ್ರೆ ಇದನ್ನ ಶಾಶ್ವತವಾಗಿ ಸರ್ಕಾರಿ ಜಾಗ ಇದೆ ಅಂತೇಳಿ ಮನಸ್ಸೋ ಇಚ್ಛೆ ಯಾರು ಬೇಕಾದ್ರೂ ಬಂದು ಅಲ್ಲಿ ಅತಿಕ್ರಮಣ ಮಾಡೋದಿಕ್ಕೆ ನಾವು ಬಿಡೋದಿಲ್ಲ. ಇದು ಶಾಶ್ವತ ಆಗ್ಲಿಕ್ಕೆ, ಇದೇ ಪರ್ಮನೆಂಟ್ ಮಾಡಕ್ ಆಗೋದಿಲ್ಲ. ಇನ್ಮೇಲೆ ಸರ್ಕಾರಿ ಜಮೀನುಗಳನ್ನ ಭದ್ರ ಮಾಡೋದ್ರಲ್ಲೂ ನಾವು ಅಷ್ಟೇ ಕಠಿಣವಾಗಿದ್ದೇವೆ. ಆದ್ರೆ ಈ ಹಿಂದೆ ಮನೆ ಕಟ್ಕೊಂಡಿರೋರಿಗೆ ಕಾನೂನಲ್ಲಿ ಅವಕಾಶ ಇದೆ, ಅವ್ರಿಗೆ ಮಾಡಿ ಕೊಡ್ಬೇಕು. ಇದು ಅವ್ರ ಕೆಲಸ ಅಲ್ಲ, ಇದು ನಮ್ ಕೆಲಸ. ಅದರಲ್ಲೂ ನಮ್ಗೆ ಸ್ಪಷ್ಟತೆ ಇದೆ. ಹಾಗೆ ಇನ್ನೊಂದು ವಿಷಯ, ಹಕ್ಕುಪತ್ರ ಲಾಗಿನ್ ಏನು ಕ್ಲೋಸ್ ಆಗಿಲ್ಲ. ಗ್ರಾಮ ನೋಟಿಫೈ ಆಗಿದ್ರೆ ಅದಕ್ಕೆ ಈಗ್ಲೂ ಕೂಡ ಹೊಸ ಸೇರ್ಸೋದಕ್ಕೆ ಅವಕಾಶ ಇದೆ. ಅವ್ರು ಯಾರು ಚನ್ನಪಟ್ಟಣದವ್ರು ಯಾರಾದ್ರೂ ಇದ್ರೆ ಅವ್ರ ಅಧಿಕಾರಿಗಳು ಅದನ್ನ ಗಮನಿಸ್ಕೊಂಡು ಬೇರೆಯವರು ಕೂಡ ಗಮನಿಸ್ಕೊಳ್ಬೇಕು ಅಂತ. ಈ ಕೆಲಸ ಇನ್ನೂ ಮುಗಿದಿಲ್ಲ. ಲಾಸ್ಟ್ ಪಾಯಿಂಟ್ ಹೇಳ್ಬಿಡ್ತೇನೆ, ಏನು ಇಲ್ಲಿಗೆ ಮುಗಿತಾ ಅಂತ. ಒಂದ್ ಸ್ವಲ್ಪ ಇದರಲ್ಲಿ ಏನಾಗಿದೆ, ಡಿಸೆಂಬರ್ಗೆ ಕೇಂದ್ರ ಸರ್ಕಾರದವರು ಈ ಕೆಲಸವನ್ನ ಸದ್ಯಕ್ಕೆ ಸ್ಥಗಿತ ಮಾಡಿ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಸೆನ್ಸಸ್ ನಡೆಯುವಾಗ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ
ಈ ರೆವಿನ್ಯೂ ಯೂನಿಟ್ ಕಂದಾಯ ಘಟಕ ಅಂದ್ರೆ ಒಂದು ಗ್ರಾಮ, ಒಂದು ಹೋಬಳಿ, ಒಂದು ತಾಲೂಕು, ಜಿಲ್ಲೆ, ಇವುಗಳಲ್ಲಿ ಯಾವುದೇ ಬದಲಾವಣೆ ಮಾಡಬಾರದು ಅಂತ ಕೇಂದ್ರ ಸರ್ಕಾರ ನಮ್ಗೆ ಸೂಚನೆ ಕೊಟ್ಟಿದೆ. ಹಾಗಾಗಿ ನಮ್ಗೆ ಇನ್ನು ಮಾಡ್ಲಿಕ್ಕೆ ಬಾಕಿ ಇರುವಂತಹದ್ದು ಸುಮಾರು 1,000ಕ್ಕಿಂತ ಹೆಚ್ಚು ಗ್ರಾಮ ಇನ್ನ ಬಾಕಿ ಉಳಿದಿದೆ. ಅದನ್ನ ಯಾವಾಗ ಕೇಂದ್ರ ಸರ್ಕಾರ ಈ ಒಂದು ನಿಬಂಧನೆಯನ್ನ ಹಾಕಿದೆ, ಇದು ಜೂನ್ 2027ರವರೆಗೆ ನಿಬಂಧನೆ ಇದೆ. ಅದು ಮುಗಿದ ಕೂಡಲೇ ಉಳಿದೋರ್ದು ಸಹ ಕಂಪ್ಲೀಟ್ ಮಾಡ್ತೇವೆ. ನಮ್ಗೆ ಸಿಎಂ ಅವ್ರು ಹೇಳಿದ್ದು ಮೇ ತಿಂಗಳಿಂದ ಇನ್ನೊಂದು ವರ್ಷದ ಒಳಗಡೆ ಇದನ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ರು. ನಮ್ಗೆ ಈ ಮಾರ್ಚ್ ಎಂಡ್ವರೆಗೂ ಟೈಮ್ ಸಿಕ್ಬಿಟ್ಟಿದ್ರೆ ಬಹುಶಃ ಎಲ್ಲ ಕಂಪ್ಲೀಟ್ ಮಾಡ್ಬಿಡ್ತಾ ಇದ್ವಿ. ಈ ಡಿಸೆಂಬರ್ ವರ್ಗೂ ಆಗಿರೋದು ಮಾತ್ರ ನಿಮ್ಗೆ 1,10,000 ಅಂತ ಹೇಳ್ತಾ ಇದ್ದೇನೆ. ಈ 3 ತಿಂಗಳು ನಮ್ಗೆ ಸಿಕ್ಕಿದ್ರೆ ಇನ್ನ 1,00,000 ಆಗ್ತಾ ಇತ್ತು. ಅಷ್ಟು ರೆಡಿ ಮಾಡಿದ್ದೇವೆ. ಬಟ್ ನೋಟಿಫೈ ಮಾಡಕ್ ಆಗೋದಿಲ್ಲ ಈಗ. ಯಾಕೆ ಅಂದ್ರೆ ಸೆನ್ಸಸ್ ಇರೋದ್ರಿಂದ ಅವ್ರ ಮೇಲೆ ನಾನು ದೂಷಣೆ ಮಾಡ್ತಾ ಇಲ್ಲ, ಇದು ವಾಸ್ತವ ಸಂಗತಿ. ಸೆನ್ಸಸ್ ಇರೋದ್ರಿಂದ ನೋಟಿಫೈ ಮಾಡಕ್ ಆಗೋದಿಲ್ಲ. ಸೊ ಅದನ್ನ ನಾನು ಅಲ್ಲಿಗೂ ಹೋಗಿ ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡಿದೆ, ಮಾರ್ಚ್ 31ರವರೆಗೆ ನನಗೆ ರಿಲ್ಯಾಕ್ಸೇಷನ್ ಕೊಡಿ ಅಂತ ಕೂಡ ನಾನು ನಮ್ಮ ಸೆಕ್ರೆಟರಿ ಅವರು ಬಾರ ರಿಕ್ವೆಸ್ಟ್ ಮಾಡಿದ್ವಿ. ಆದ್ರೆ ಅವರು ಒಪ್ಲಿಲ್ಲ. ಇಲ್ಲ, ಆ ತರ ಮಾಡಕ್ ಆಗೋದಿಲ್ಲ, ನಾವು ಮಾಡಕ್ ಆಗೋದಿಲ್ಲ ಅಂತ ಕಡಾಖಂಡಿತವಾಗಿ ಕಡ್ಡಿ ಮುರಿದಾಗೆ ಅವರು ಹೇಳಿದ್ರು. ಸೊ ಅಲ್ಲಿಗೆ ನಾವು ಅವೆಲ್ಲವನ್ನು ಕೂಡ ಈಗ ನಮ್ಮ ಹತ್ರ ಪೆಂಡಿಂಗ್ ಇದೆ. ಇನ್ನ ಈ 3 ತಿಂಗಳು ಸಿಕ್ಕಿದ್ರೆ ಹೋದ ವರ್ಷ ನಾವೇನು ಹೊಸಪೇಟೆಯಲ್ಲಿ ಮಾತು ಕೊಟ್ಟಿದ್ವಿ, ಇನ್ನೊಂದು ವರ್ಷದಲ್ಲಿ ಎಲ್ಲ ಮುಗಿಸ್ತೀವಿ ಅಂತ, ಮೇಗೆ 1,00,000 ಹಕ್ಕುಪತ್ರ ಆಗೋಗ್ತಾ ಇತ್ತು. ಆದ್ರೆ ಆ ಟೈಮ್ ನಮ್ಗೆ ಸಿಗ್ಲಿಲ್ಲ. ಇದನ್ನ ಜೂನ್ 27ರ ನಂತರ ಕಂಪ್ಲೀಟ್ ಮಾಡ್ತೀವಿ. ಈಗ ಅವೆಲ್ಲಾನು ಕೂಡ ನಮ್ಗೆ ಆನ್ಲೈನ್ ಅಲ್ಲಿ ಸಿಸ್ಟಮ್ ಅಲ್ಲಿ ಇದೆ. ಸೊ ಇದು ಎಲ್ಲೂ ಕಳೆದೋಗೋದಿಲ್ಲ. ಇನ್ಮೇಲೆ ನಾನು ಎಲ್ಲ ಆನ್ಲೈನ್ಗೆ ತಂದ್ಬಿಟ್ಟಿದೀವಿ ಈಗ. ಸೊ ಆನ್ಲೈನ್ ಅಲ್ಲಿ ಯಾರೇ ಇದ್ರೂ ಕೂಡ ಅದು ಕಾಣುತ್ತೆ ಇಷ್ಟು ಪೆಂಡಿಂಗ್ ಇದೆ ಅಂತ. ಸೊ ಪೆಂಡಿಂಗ್ ಕೆಲಸ ಮುಗಿಸೋದ್ರ ಬಗ್ಗೆ ನಮ್ಮ ಇಲಾಖೆಯಲ್ಲಿ ಆ ಕೆಲಸವನ್ನು ಕೂಡ ನಾವು ಮಾಡ್ತೇವೆ. ಇಷ್ಟು ವಿಷಯ ತಮ್ಮ ಜೊತೆಗೆ ಹಂಚ್ಕೊಳ್ತಾ, ಒಂದ್ ನಿಮಿಷ, ನಮ್ಮ ಅಧಿಕಾರಿಗಳು ಬಹಳ ಶ್ರಮ ವಹಿಸಿ ಕೆಲಸ ಮಾಡಿದ್ದಾರೆ. ಅದು ಸರ್ವೆ ಇಲಾಖೆ ಇರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್, ತಹಶೀಲ್ದಾರ್ಸು, ವಿಎಗಳು ನಿಜವಾಗಿ ಕೆಲಸ ಮಾಡಿದ್ದಾರೆ ಅಂತ ನಾವು ಹೇಳ್ಬೇಕು. ಇಲ್ಲದೆ ಇದ್ದಾಗ ನಾವು ಕೂಡ ಅವ್ರನ್ನ ಟೀಕೆ ಮಾಡ್ತೇವೆ ತೀಕ್ಷ್ಣವಾಗಿ. ಆದ್ರೆ ಕೆಲಸ ಮಾಡಿದ್ದಾರೆ ಈ ವಿಷಯದಲ್ಲಿ. ಹಂಗಾಗಿ ಮಾತ್ರ ನಾವು ಪ್ರಗತಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಮತ್ತೊಮ್ಮೆ ಅವರಿಗೆ ನನ್ನ ಧನ್ಯವಾದ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹ ಬಂದು ಭಾಗವಹಿಸಬೇಕು. ಶಿವಾನಂದ ಪಾಟೀಲ್ರು, ನಾವು, ಮತ್ತೆ ಹಾವೇರಿ ಜಿಲ್ಲೆ ಎಲ್ಲ ಶಾಸಕರು ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇದು ನಮ್ಮ ರಾಜ್ಯದ ಸಾಮಾನ್ಯ ಜನರ ಕಾರ್ಯಕ್ರಮ. ಸೊ ಇದು ಜನಗಳ ಕಾರ್ಯಕ್ರಮ, ನಮ್ಮದಕ್ಕೆ ಅನ್ನೋದಕ್ಕಿಂತ ಜನಗಳ ಕಾರ್ಯಕ್ರಮ. ತಮ್ಮೆಲ್ಲರ ಸಹಕಾರವನ್ನ ಮತ್ತೊಮ್ಮೆ ಕೊಡ್ತೇನೆ. ಹೇಳಿ. ಅಲ್ಲಿ 37 ಎಕರೆ ಸರ್ಕಾರ ಅಲ್ಲಿ ಒಬ್ಬ ಆಂಧ್ರದ ವ್ಯಕ್ತಿ ಏನ್ ಮಾಡಿದ್ದಾರೆ, ಮಾಡಿದ್ದಾರೆ ಬೇರೆ ವಿಲೇಜ್ ಅಲ್ಲಿ. ಆ ಕೆರೆ ಪಕ್ಕ ಇರ್ತಕ್ಕಂತ ಒಂದು 2 ಎಕರೆನ 3 ಎಕರೆ ಒಬ್ಬ ವ್ಯಕ್ತಿ ರೈತರು ಮಾರಾಟ ಮಾಡಿದ್ರು ಅಂತ. ಅವ್ರು ಏನ್ ಮಾಡಿದ್ದಾರೆ, ಆ ಕೆರೆಯನ್ನ ಒತ್ತುವರಿ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ ಕೊಪ್ಪಳ ತಾಲೂಕು ಶೇರ್ಪುರ್ ವಿಲೇಜ್ ಅಲ್ಲಿ. ಅವಾಗ ಅಲ್ಲಿಯ ರೈತರು ಏನ್ ಮಾಡಿದ್ದಾರೆ, ಅದನ್ನ ಮೂಲ ದಾಖಲೆಗಳನ್ನ ತೆಗೆದು ವರ್ಷದಿಂದ 3 ಫೈಟ್ ಮಾಡಿ ಹೋರಾಟ ಮಾಡಿ ಕೆರೆ ಪ್ರಯತ್ನ ಮಾಡಿದ್ದಾರೆ. ಆ ವ್ಯಕ್ತಿ ಏನ್ ಮಾಡಿದ್ದಾರೆ, ಅಲ್ಲಿ ಪೊಲಿಟಿಕ್ಸ್ ಒಳಗೆ ಏನಂತ ಗೊತ್ತಿಲ್ಲ, ಆ ಕೆರೆ ಅಕ್ಕಪಕ್ಕ ಇರ್ತಕ್ಕಂಥ ರೈತರು ಇರ್ತಾರಲ್ಲ, ಅನೇಕ ರೈತರ 100 ವರ್ಷದ ಜಮೀನು ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಿ ಆ ವ್ಯಕ್ತಿ ಏನ್ ಮಾಡಿದ್ದಾರೆ, ಇದಕ್ಕಿಂತ ದಾಖಲೆಗಳನ್ನು ಸೃಷ್ಟಿ ಮಾಡಿ 1.3 ಜನ ನಾಗರಿಕರನ್ನ ಸೇರಿಸಿ ಆ ರೈತರು ಮಾರಾಟ ಮಾಡಕ್ಕೂ ಆಗ್ತಾ ಇಲ್ಲ. ಆಮೇಲೆ ಈಗ ಕೆಲವು ಜಮೀನು ಹಳ್ಳದ ಪಕ್ಕ ಕೆರೆ ಪಕ್ಕ ಜಮೀನು ಕೆಲಸರು ಯಾರೊಬ್ಬ ರೈತರು ಮಾರಾಟ ಮಾಡಿದ್ದಾರೆ. ಆದ್ರೆ ಏನು ಮತ್ತೆ ಈ ದಾಖಲೆಗಳನ್ನ ಈ ವ್ಯಕ್ತಿ ತನ್ನ ದಾಖಲೆಗಳನ್ನು ಸೃಷ್ಟಿ ಮಾಡಿ ಆ ಜಮೀನನ್ನ ಮಾರಾಟ ಮಾಡಕ್ಕೂ ಆಗ್ತಾ ಇಲ್ಲ. ಚೆಕ್ ಮಾಡಿಸ್ತೇನೆ. ರೆವಿನ್ಯೂ ಕಮಿಷನರ್, ಸರ್ವೆ ಕಮಿಷನರ್ ಇಬ್ರು ಇದ್ದಾರೆ. ಚೆಕ್ ಮಾಡಿಸ್ತೇನೆ. ಡಿಸಿ ಇಂದ ನಾ ರಿಪೋರ್ಟ್ ತರಿಸ್ಕೊಳ್ತೇನೆ. ಎಸ್, ಓಕೆ, ನೋಟ್ ಮಾಡ್ಕೊಂಡಿದ್ದೆ. ಅದು ಶಾಸ್ತ್ರಿಗಳೇ, ರಿಮೈನಿಂಗ್ ಇನ್ ಎಷ್ಟಿದೆ ಎಕ್ಸಾಕ್ಟ್ಲಿ? ಥ್ರೂ ಔಟ್ ಕರ್ನಾಟಕ.
ಇನ್ನೂ 1300 ಪೈಪ್ಲೈನ್ ಅಲ್ಲಿ ಇದೆ ಬಟ್ ಇವೆಲ್ಲಾನು ಫೈನಲ್ ಆಗೋದು ನೆಕ್ಸ್ಟ್ ಇಯರ್. ಇಲ್ಲ ಅರ್ಜಿ ಇಲ್ಲ, ಇದರಲ್ಲಿ ಅರ್ಜಿ ಪ್ರಶ್ನೆನೇ ಇಲ್ಲ. ನಾವೇ ಅದನ್ನ ಸ್ಪಾಟ್ಗೆ ಹೋಗಿ ರಿಪೋರ್ಟ್ ಜನರೇಟ್ ಮಾಡ್ಬೇಕು ನಮ್ಮವರು. ಸೊ ರಿಪೋರ್ಟ್ ಜನರೇಟ್ ಆಗಿ 1020 ಬಂದ್ಬಿಟ್ಟಿದೆ ನಮ್ಗೆ. ಆದ್ರೆ ಡಿಸೆಂಬರ್ 31 ಡೇಟ್ಗೆ ಅಂದ್ರೆ ಅದ್ರ ನಂತರ ಬಂದಿದೆ, ಆಯ್ತಾ. ಕೆಲವು ಬಂದಿದಾವೆ, ಇನ್ ಕೆಲವು ಬರುತ್ತೆ ಅವೆಲ್ಲ. ಮಾರ್ಚ್ 16 ಅವ್ರಿಗೆಲ್ಲ ಲಾಸ್ಟ್ ಡೇಟ್ ಕೊಟ್ಟಿದ್ದೇನೆ, ಯಾಕಂದ್ರೆ ಈ ಕಾನೂನೇ ಮಾರ್ಚ್ಗೆ ಎಕ್ಸ್ಪೈರ್ ಆಗುತ್ತೆ. ಸೊ ಪ್ರಿಲಿಮಿನರಿ ನೋಟಿಫಿಕೇಶನ್ ನಾನು ಮಾರ್ಚ್ ಅಲ್ಲಿ ಮಾಡಬೇಕು, ಅದನ್ನ ಡೆಡ್ ಲೈನ್ ನಾವು ಕೊಟ್ಟಿದ್ದೇವೆ, ಕರೆಕ್ಟಾ? ಅದೇ ರಿಸೀವ್ ಮಾಡ್ಕೊಳ್ಳಿಕ್ಕೆ. ಸೊ ನಮ್ಗೆ ರಿಸೀವ್ ಆಗ್ಬಿಟ್ರೆ ಅಲ್ಲಿಗೆ ಕಾನೂನಿನ ವಾಯಿದೆ ಒಳಗಡೆ ಸರ್ಕಾರಕ್ಕೆ ಪ್ರಸ್ತಾವನೆ ಬಂದಿದೆ ಅಂತೇಳಿ ನಾನು ಕಾನೂನು ವಾಯಿದೆ ಮುಗಿದ ಮೇಲೂ ಕೂಡ ಅದನ್ನ ಕಾರ್ಯರೂಪಕ್ಕೆ ತರಬಹುದು, ರೈಟ್? ಆ ಕಾರಣಕ್ಕೋಸ್ಕರ ಮಾರ್ಚ್ 16 ಒಳಗಡೆ ಈ ಬ್ಯಾಲೆನ್ಸ್ ಇರುವಂತದ್ದೆಲ್ಲ ಕೊಡ್ಬೇಕು ಅಂತ ಹೇಳಿದ್ದೇನೆ. ಸೊ ಇವೆಲ್ಲ ನೆಕ್ಸ್ಟ್ ಇಯರ್ಗೆ 1,300 ಆಗುತ್ತೆ. ಅದರಲ್ಲಿ ಸುಮಾರು 1,30,000 ಕುಟುಂಬಗಳು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅದರಲ್ಲಿ ಇದ್ದಾರೆ. ಇದಲ್ಲದೆ ನಾನು ಈಗ ಜಿಲ್ಲೆಗಳಿಗೆ ಹೋದಾಗ್ಲೂ ಕೂಡ ಇನ್ನೂ ಕೆಲವು ಬಿಟ್ಟು ಹೋಗಿದಾವೆ. ಸೊ ಅದನ್ನ ಅವ್ರಿಗೆಲ್ಲ ತಾಕೀತ್ ಮಾಡಿ ಹೇಳ್ತಾ ಇದ್ದೀನಿ, ಇಂಥದ್ದು ಯಾವ್ದಾದ್ರು ಇದ್ರೆ ಮಾರ್ಚ್ 16 ಒಳಗಡೆ ನನ್ಗೆ ಪ್ರಿಲಿಮಿನರಿಗೆ ಪ್ರಪೋಸಲ್ ಸಬ್ಮಿಟ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಸೊ ಮಾರ್ಚ್ 16 ಡೆಡ್ ಲೈನ್ ಕೊಟ್ಟಿದ್ದೇನೆ. ಸೊ ಅಷ್ಟರೊಳಗೆ ಎಷ್ಟು ಬರುತ್ತೆ ಅದನ್ನ ನೆಕ್ಸ್ಟ್ ಇಯರ್ ಕಂಪ್ಲೀಟ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು, ಧನ್ಯವಾದ. ಕಂದಾಯ ಇಲಾಖೆ ಯಾವುದು